ಹಲೋ ಫ್ರೆಂಡ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಹೆಣ್ಮಕ್ಳಿಗೆ ತುಂಬ ಹೇರ್ ಫಾಲ್ ಆಗುತ್ತಲ್ಲ, ಅಂದರೆ ಕೂದಲು ತುಂಬ ಉದುರ್ತಾ ಇರುತ್ತೆ. ಅದಕ್ಕೆ ನಾನು ಟಿಪ್ಸನ್ನೇ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಟಿಪ್ಸು ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಟ್ರೈ ಮಾಡಿದ್ದೀನಿ, ಹಾಗಾಗಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ, ಆಮೇಲೆ ದಾಸಾಳೆ ಎಲೆ ತೊಗೊಂಡಿದ್ದೀನಿ 2ರಿಂದ 3 ಎಲೆ, ಆಮೇಲೆ ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ. ನಾನು ಅಲೋವೆರಾನ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಅಲೋವೆರಾ ಇತ್ತು, ಅದನ್ನ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೆಂತ್ಯ ಬಳಸಿದ್ದೀನಿ. ಆಮೇಲೆ ಇದು ಅಗಸೆ ಬೀಜ ಅಂತಾರೆ. ಅಗಸೆ ಬೀಜ ಅಂದರೆ ಚಟ್ನಿ ಮಾಡ್ತಾರೆ ಇದರಲ್ಲಿ, ಉತ್ತರ ಕರ್ನಾಟಕ ಕಡೆ. ಹಾಗಾಗ್ಬಿಟ್ಟು ಅಗಸೆ ಬೀಜ, ಕರಿಬೇವು, ದಾಸಾಳು ಎಲೆ, ಮೆಂತ್ಯ, ಅಲೋವೆರಾ, ಅಕ್ಕಿನ ಬಳಸ್ತಾ ಇದ್ದೀನಿ. ನೋಡಿ, ನಾನು ಈ ಲೋಟದಿಂದ 3ರಿಂದ 4 ಲೋಟ, 2 ಲೋಟ ಎಷ್ಟು ಬೇಕೋ ಆ ಥರ ನೀರು ನೋಡಿಕೊಂಡು ಬಳಸ್ಬೋದು ನೀವು. ಇವಾಗ ನೋಡಿ, ನೀರು ಕುದೀತಾ ಇತ್ತು. ನಾನು 2ರಿಂದ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ನೋಡಿ ಕುದೀತಾ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಅಲೋವೆರಾ, ಮೆಂತ್ಯ, ಅಗಸೆ ಬೀಜ, ಅಕ್ಕಿ, ದಾಸಾಳು ಎಲೆ, ಕರಿಬೇವು ಎಲ್ಲ ಇತ್ತಲ್ಲ, ನೀರಲ್ಲಿ ಕುದೀತಾ ಇರೋದ್ರಲ್ಲಿ ಹಾಕ್ಬಿಟ್ಟು ನೋಡಿ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಕುದಬೇಕು, ಚೆನ್ನಾಗಿ ಕುದಿಸ್ಕೋಬೇಕು. ಹೆಣ್ಮಕ್ಳಿಗೆ ತುಂಬ ಕೂದಲು ಉದುರ್ತಾ ಇದೆ, ಟೆನ್ಷನ್ ಇರುತ್ತಲ್ಲ, ಹಾಗಾಗಿಬಿಟ್ಟು ಈ ಟಿಪ್ಸು ಟ್ರೈ ಮಾಡಿ ನೋಡಿ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಬೇಜನ ಆಯುರ್ವೇದಿ ಎಣ್ಣೆಗಳು ಇರುತ್ತೆ, ಎಲ್ಲ ಹಾಕಿದ್ರು, ಏನು ಮಾಡಿದ್ರು, ಬಜಾಜ್ ಆಯಿಲ್ ಬರುತ್ತೆ, ಡಾಬರ್ ಆಮ್ಲ ಬರುತ್ತೆ, ಎಲ್ಲ ಉಪಯೋಗಿಸಿದ್ರು ಏನು ಇದು ಬರಲ್ಲ. ಹಾಗಾಗಿಬಿಟ್ಟು ನಾನು ಇದು ವಾರಲ್ಲಿ 2 ಸತಿ, ಅಂದರೆ ತಿಂಗಳು 2 ಸತಿ, ವಾರಕ್ಕೆ 1 ಸತಿ, 15 ದಿವಸ 1 ಸತಿ ಈ ಥರ ಟ್ರೈ ಮಾಡಿ, ಅಪ್ಲೈ ಮಾಡಿ. ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ಥರ ಕುದಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಆರಿದ ಮೇಲೆ, ನೀರು ಕಡಿಮೆ ಇತ್ತು ನೋಡಿ, ಹಾಕ್ಕೊಂಡಿದ್ದೀನಿ ನಾನು ಇನ್ನು ಸ್ವಲ್ಪ. ಬಿಸಿ ಇರುತ್ತಲ್ಲ, ಬಿಸಿ ತಣ್ಣಗಾದ್ಮೇಲೆ ಸ್ವಲ್ಪ ಸ್ನಾನ ಮಾಡೋಕ್ಕಿಂತ ಮುಂಚೆ 1 ಅವರು 2 ಅವರು ಮುಂಚಿತಾಗಿ ಹಚ್ಕೊಳ್ಳಿ. ಯಾಕೆಂದರೆ ಇದು ಏನು ಎಡ್ಪೆಟ್ಟು ಆಗಲ್ಲ, ಇದು ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಕೂದಲು ಉದುರಲ್ಲ. ಹಾಗಾಗಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ಲ, ಇವಾಗ ನಾನು ಸೋಸ್ಕೊತೀನಿ. ಇದನ್ನ ಜರಳಿ ಥರ ತಗೊಂಡಿದ್ದೀನಿ, ಟೀ ಜರಳಿ, ಅದರಲ್ಲಿ ಸೋಸ್ಕೊತೀನಿ. ಜೆಲ್ ಥರ ಬರುತ್ತಲ್ಲ, ಸಪ್ರೇಟಾಗಿ ಮಾಡ್ಕೋಬೇಕು. ನೀವು ನೋಡಿ ಟ್ರೈ ಮಾಡಿ ಈ ಥರ. ನಾನು ರಿಸಲ್ಟ್ ಬಂದಿದೆ ನನಗೆ 2ರಿಂದ 3 ಸತಿ ರಿಸಲ್ಟ್ ಬಂದಿದೆ. ಅಂದರೆ 3 ತಿಂಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ರಿಸಲ್ಟ್ ಬಂದಮೇಲೆ ನಾನು ಇದು ಯಾಕೆ ಶೇರ್ ಮಾಡಬಾರ್ದು ಅಂದ್ಬಿಟ್ಟು ಶೇರ್ ಮಾಡಿದ್ದೀನಿ ನಾನು. ನೋಡಿ, ಇವಾಗ ಸೋಸ್ಕೊಬಿಟ್ಟಿದ್ದೀನಿ. ಸೋಸ್ಕೊಂಡ್ಮೇಲೆ ಜೆಲ್ ಥರ ಬಂದಿದೆ ಅಂತ ನಾನು ಬೆರಳಿಂದ ನೋಡ್ತಾ ಇದ್ದೀನಿ. ಜೆಲ್ ಥರ ಬರ್ತಾ ಇದೆ. ಬಂದಮೇಲೆ ನೋಡಿ, ನಾನು 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಅಂದಾಜ ಮೇಲೆ ನಾನು ಬಾಟ್ಲಿಂದ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಎಣ್ಣೆನ ಬಳಸ್ತಾ ಇದ್ದೀನಿ. ಇವಾಗ ತಣ್ಣಗಾದ್ಮೇಲೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ 1 ಅವರ್ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಕೂದಲಿಗೆ. 1 ಅವರ್ 2 ಅವರ್ ಬಿಡಿ, ಏನು ತೊಂದರೆ ಆಗಲ್ಲ, ಏನಾಗಲ್ಲ, ಚೆನ್ನಾಗಿರುತ್ತೆ ಈ ಟಿಪ್ಸು. ಹಾಗಾಗಿಬಿಟ್ಟು ಶೇರ್ ಮಾಡಿದ್ದೀನಿ ಫ್ರೆಂಡ್. ನೋಡಿ, ನೀವು ಇದೇ ಥರ ಟಿಪ್ಸು ಮನೆಯಲ್ಲೇ ಮಾಡಿಕೊಂಡು ಹೇರ್ ಫಾಲ್ಗೆ, ತುಂಬ ಕೂದಲು ಉದುರ್ತಾ ಇದೆ, ನಾವು ಮನೆಯಲ್ಲೇ ಈ ಥರ ಎಲ್ಲ ಸಾಮಗ್ರಿಗಳು ಬಡಿಸ್ಬಿಟ್ಟು ಟ್ರೈ ಮಾಡ್ಬೋದು. ನೋಡಿ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್. ಎಲ್ಲರಿಗೂ ಬಾಯ್.